ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಸಹ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಮ್ಮ ಮನೆ ಹತ್ರ ನಾನು ಯಾವ ಗಿಡಗಳೆಲ್ಲ ಹಾಕಿದ್ದೀನಿ, ಯಾವೆಲ್ಲ ತರಕಾರಿಗಳ ಹಾಕಿದ್ದೀನಿ, ಮತ್ತು ಯಾವ ಥರ ಸೊಪ್ಪು ಸಿಗುತ್ತೆ ನಮ್ಮ ಮನೆ ಹತ್ರ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತು ಬಿಸಿಲು ಬಂದಿಲ್ಲ ಫ್ರೆಂಡ್ಸ್, ಮಳೆ ಮೋಡ ಆಗಿದೆ. ಸ್ವಲ್ಪನೇ ಮಳೆ ಬರ್ತಾ ಇದೆ. ಅಂದರೆ ಮಳೆನೂ ಇಲ್ಲ, ಅದು ಬಿಸಿಲು ಅಲ್ಲ, ಆ ಥರ ಇದೆ ವೆದರು. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆ ಹತ್ರನೇ ಎಷ್ಟು ತರಕಾರಿ ಹಾಕಿದ್ದೀನಿ, ಎಷ್ಟು ಸೊಪ್ಪುಗಳು, ಯಾವ ಥರ ಸೊಪ್ಪುಗಳೆಲ್ಲ ಇದೆ ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ನನ್ನ ವಿಡಿಯೋಸ್ ನೋಡೋರೆಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ನೋಡಿ, ಇವಾಗ ನಾನು ಮಾವಿನ ಮರದ ಹತ್ರ ಬಂದಿದ್ದೀನಿ. ಅದಿನ್ನೂ ಚಿಗುರಿಲ್ಲ ಫ್ರೆಂಡ್ಸ್. ಇನ್ನು ಚಿಗುರೋ ಟೈಮ್ ಬರುತ್ತೆ ಅಲ್ವಾ, ವಸಂತ ಕಾಲ ಅನ್ನೋದು ಜನವರಿಗೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಬಾಳೆಹಣ್ಣಿನ ಗೊಲೆ, ಒಂದೇ ಒಂದು ಗೊಲೆ ಬಿಟ್ಟಿದೆ, ಅದು ಚಿಕ್ಕದು. ಇದು ಮಾಮೂಲಿ ಪಚ್ಚೆ ಬಾಳೆಹಣ್ಣು ಅಂತಾರಲ್ವ ಫ್ರೆಂಡ್ಸ್, ಆ ಬಾಳೆಹಣ್ಣು ಒಂದೇ ಒಂದು ಗೊಲೆ ಬಿಟ್ಟಿದೆ. ಇನ್ನು ಅಲ್ಲಿಂದ ಬಂದರೆ ಇಲ್ಲಿ ನೋಡಿ, ಮಾವಿನ ಗಿಡಕ್ಕೆ ಒಂದು ಇದೇನಿದು ಡಬಲ್ ಬಿನ್ಸ್ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್, ಹಬ್ಬಿದೆ. ಅದ್ರದ್ದು ಬೇರು, ಸಾರಿ ಅದೇನಂತಾರೆ, ಒಂಬಾಳೆನಾ ಅಲ್ಲ, ನನಗೆ ಗೊತ್ತಿಲ್ಲ ಫ್ರೆಂಡ್ಸ್, ಅಂಬು. ಇದು ಡಬಲ್ ಬೀನ್ಸ್ ಅಂತ ಕರೀತಾರೆ. ಇದರ ಹಸಿದು, ನಾವು ಡಬಲ್ ಬೀನ್ಸ್ ಅಂದರೆ ಅದು ದೊಡ್ಡದಾಗಿರುತ್ತೆ, ಇದು ಚಿಕ್ಕದಾಗಿರುತ್ತೆ. ಇದನ್ನ ಪಲಾವ್ ಸಹ ಯೂಸ್ ಮಾಡ್ತಾರೆ. ಇದು ಹಸಿ ಕಾಯಲ್ಲಿ ಮಸಾಲೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಕರಿಬೇ ಸೊಪ್ಪಿನ ಗಿಡ. ಕರಿಬೇ ಸೊಪ್ಪಿನ ಗಿಡದಲ್ಲಿ ಎಲೆಗಳು ಇವಾಗ ಚೆನ್ನಾಗಿರೋದಿಲ್ಲ ಫ್ರೆಂಡ್ಸ್, ಅದು ಎಲ್ಲ ಎಲೆ ಎಲ್ಲ ಒಂಥರ ಆಗಿದೆ. ಆದರೂ ಇಟ್ಕೊಂಡಿದ್ರಿ, ಎಷ್ಟು ಸರಿ ಕಟ್ ಮಾಡಿದ್ರು ಎಲೆಗಳು ಇದೇ ಥರನೇ ಬರ್ತೈತೆ, ಚೆನ್ನಾಗಿಲ್ಲ ಎಲೆಗಳು ಕರಿಬೇ ಗಿಡದಲ್ಲಿ. ಇಲ್ಲಿ ಈ ಕಡೆ ದಾಳಿಂಬೆ ಗಿಡ ಇದೆ, ಅದು ಇನ್ನೂ ಹೂವಿನ ಪಿಂದೆಗಳು, ಅದು ಇವಾಗ ಹೂವು ಮತ್ತು ಪಿಂದೆ ಇವಾಗ ಬಿಡ್ತಾ ಇದೆ. ಇನ್ನು ಈ ಕಡೆ ಮಲ್ಲಿಗೆ ಹೂವು, ಇನ್ನೇನು ಮಲ್ಲಿಗೆ ಹೂವು ಬಿಡೋ ಟೈಮೂ ಸ್ಟಾರ್ಟ್ ಆಗುತ್ತೆ. ಮಲ್ಲಿಗೆ ಹೂವು ಅದು ಸೀಸನ್ ಫೆಬ್ರವರಿಗೆ ಅಷ್ಟೊತ್ತಿಗೆಲ್ಲ ಸ್ಟಾರ್ಟ್ ಆಗುತ್ತೆ ಅಲ್ವಾ ಫ್ರೆಂಡ್ಸ್ ಮಲ್ಲಿಗೆ ಗಿಡದಲ್ಲಿ. ಇನ್ನು ಈ ಕಡೆ ಬಂದರೆ ಅವರೇ ಗಿಡ ಮತ್ತು ತೊಗರಿ ಗಿಡ ಹಾಕಿದ್ದೀರಿ. ಅವರೇ ಗಿಡದಲ್ಲಿ ಇವಾಗೆಲ್ಲ ಹೂವು ಮತ್ತು ಪಿಂದೆ ಬಿಡ್ತಾ ಇದೆ, ನೋಡ್ತಾ ಇರ್ಬೋದು. ನಮ್ಮ ಕಡೆ ಪಿಂದೆ ಅನ್ನೋಕ್ಕಿಂತ ತಟ್ಟೆ ಅಂತಾರೆ ಅವರೆಕಾಯಲ್ಲಿ. ಈಗ ಇದು ತೊಗರಿಕಾಯಿ ಎಲ್ಲ ಬಲ್ತಿದೆ, ಇನ್ನೂ ಕಿತ್ತಿಲ್ಲ ಫ್ರೆಂಡ್ಸ್. ಅವರೆಕಾಯಿ ಆಗಿರ್ಬೋದು, ತೊಗರಿಕಾಯಿ ಆಗಿರ್ಬೋದು, ಇನ್ನೂ ನಾವು ಕಿತ್ತಿಲ್ಲ. ಇದನ್ನ ಯಾವತ್ತು ಕಿತ್ಕೊಂಡು ಮಾಡಬೇಕು. ಇನ್ನು ಈ ಸೀಸನ್ ಬಂದರೆ ಇನ್ನು ತೊಗರಿಕಾಯಿ ಅವರೆಕಾಯಿ ಸಾಂಬಾರೇನೇ ಚೆನ್ನಾಗಿರುತ್ತೆ. ತೊಗರಿಬೇಳೆ ಸಾಂಬಾರು, ಅವರೆಬೇಳೆ ಸಾಂಬಾರು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನೋಡಿ, ಇದೆಲ್ಲ ಅಷ್ಟೇ, ಇದನ್ನ ಅವರೆ ಗಿಡ ಮತ್ತು ತೊಗರಿ ಗಿಡನ ಹಾಕಿರೋದು. ಈ ಸರಿ ಹಾಕಿರೋದು ಕಮ್ಮಿ ಫ್ರೆಂಡ್ಸ್, ಹೋದ ಸರಿ ತುಂಬ ಹಾಕಿದ್ದೆ. ನನಗೆ ಇಲ್ಲ ಅಂತಂದರೂ ಅವರೆಬೇಳೆ ನನಗೆ ಜಾಸ್ತಿನೇ ಆಯಿತು. ಅವರೆಕಾಳು ಅವರೆಬೇಳೆ ಎಲ್ಲ ಸಿಕ್ಕಿತ್ತು ನನಗೆ. ಈ ಸರಿ ಅಷ್ಟೊಂದು ಸಿಕ್ಕಲ್ಲ. ಅವರೇ ಗಿಡದಲ್ಲಿ ಅವರೆಕಾಯಿನೂ ಎಲ್ಲೋ ಒಂದೊಂದು ಬಲ್ತಿದೆ ಫ್ರೆಂಡ್ಸ್, ಬಲ್ತಿರೋದೆಲ್ಲ ಕಿತ್ಕೊಬೇಕು. ಎಲ್ಲ ಇವಾಗ ಹೂವು ಬಿಟ್ಟಿದೆ ಫ್ರೆಂಡ್ಸ್ ಅವರೇ ಗಿಡದಲ್ಲಿ. ನೋಡಿ, ಕಾಯಿ ಎಲ್ಲ ಈ ಕಡೆ ಬಂದಿದೆ, ಮುಟ್ಟಿ ನೋಡ್ತಾ ಇದ್ದೀನಿ ಬಲ್ತಿದೆಯಾ ಅಂತ. ತೊಗರಿಕಾಯಿ ಎಲ್ಲ ಬಲ್ತೋಗಿದೆ, ಇವಾಗ ಕಿತ್ಕೊಬೇಕು ಫ್ರೆಂಡ್ಸ್. ಈ ಟೈಮಲ್ಲಿ ಕಿತ್ಕೊಂಡ್ರೆ ನಮಗೆ ಕಾಯಿ ಚೆನ್ನಾಗಿರುತ್ತೆ. ಕಾಯಿ ಬಲ್ತಂಗೆ ಕಾಣಿಸುತ್ತೆ, ಆದರೆ ಒಳಗಡೆ ಬೀಜನೇ ಇರಲ್ಲ ಒಂದೊಂದು ಕಾಯಿನಲ್ಲಿ. ಈ ಥರ ನಮಗೆ ಹಣ್ಣಾಗಿರೋ ಕಾಯಿ ಈ ಥರ ಇದ್ದರೆ ಕಿತ್ಕೊಂಡು ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಇದು ಬಂದು ದಾಸವಾಳದ ಗಿಡ, ಬಿಳಿ ದಾಸವಾಳದ ಗಿಡ ಹೇಳ್ತಾರಲ್ಲ ಫ್ರೆಂಡ್ಸ್, ಆ ಗಿಡ ಅದು ನರ್ಸರಿಯಿಂದ ತಂದಿರೋದಲ್ಲ. ನಾನು ಹೊಸೂರಿಗೆ ಹೋಗಿದ್ದೆ, ಹೊಸೂರಲ್ಲಿ ಒಬ್ಬರು ಮನೆ ಹತ್ರ ನೋಡಿ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು ಅಂತಂದ್ಬಿಟ್ಟು ಅದರಲ್ಲಿ ಒಂದು ಕಡ್ಡಿ ಕಿತ್ಕೊಂಡ್ಬಂದು ಹೂಣಿದ್ದು, ಚೆನ್ನಾಗಿ ಅಂಟ್ಕೊಂಡಿದೆ. ಇನ್ನು ಇಲ್ಲಿ ಈ ಕಡೆ ಚೇಪೆಕಾಯಿ ಗಿಡ ಇದೆ, ನೋಡ್ಬೋದು. ಚೇಪೆಕಾಯಿ ಗಿಡ ಇದು ನಮ್ಮದು ಫಸ್ಟ್ ಇಲ್ಲಿ ಮರ ಇತ್ತು, ಅದ್ರದ್ದು ಬೇರು ಹೋಗಿ ಆ ಕಡೆ ಜಮೀನಲ್ಲಿ ಬಂದಿದೆ, ಅದು ಈ ಕಡೆನೇ ಬಂದಿದೆ ರಂಬೆ ಫ್ರೆಂಡ್ಸ್. ಮತ್ತು ಇದು ಬಂದು ಕಬ್ಬಿನ ಗಿಡ, ಕಬ್ಬು ಹಾಕಿದ್ದೀವಿ, ಅದು ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು. ಮತ್ತು ಕರಿಬೇ ಸೊಪ್ಪಿನ ಗಿಡ ತುಂಬ ಇದೆ, ಆದರೆ ಎಲೆಗಳು ಮಾತ್ರ ಚೆನ್ನಾಗಿಲ್ಲ ಫ್ರೆಂಡ್ಸ್. ಚಿಗುರುತ್ತಲ್ವ, ಅದು ಮಾತ್ರ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಏನಾದರೂ ಬಲ್ತೋಗ್ಬಿಟ್ರೆ ಎಲೆಗಳೇ ಒಂಥರ ಹುಳ ತಿಂದಂಗೆ ಇರುತ್ತೆ. ಇದು ಬಂದು ಸಪೋಟೊ ಗಿಡ. ಮೊನ್ನೆ ತಾನೇ ಒಂದು 5 ಕಾಯಿ ಸಿಕ್ಕಿತ್ತು ಫ್ರೆಂಡ್ಸ್, ಇನ್ನೂ ಅದು ಹಣ್ಣಾಗಿಲ್ಲ. ನಿನ್ನೆ 2 ಹಣ್ಣಾಗಿತ್ತು, ನಿನ್ನೆ 2 ಹಣ್ಣು ಖಾಲಿ ಮಾಡಿದ್ರಿ. ಇನ್ನೂ ಒಂದು 3 ಕಾಯಿ ಇದೆ, ಅದು ಇನ್ನೂ ಹಣ್ಣಾಗಿಲ್ಲ. ಇಲ್ಲಿ ನೋಡ್ಬೋದು, ಒಂದೇ ಒಂದು ಕಾಯಿ ಬಿಟ್ಟಿದೆ ಸಪೋಟೊ ಕಾಯಿ, ಇನ್ನೆಲ್ಲ ಹೂವು ಬಿಟ್ಟಿದೆ ಫ್ರೆಂಡ್ಸ್.
ಇನ್ನು ಇದೆಲ್ಲ ತೊಗರಿಕಾಯಿನೇ, ತೊಗರಿಕಾಯಿ, ಅವರೆಕಾಯಿ. ಇನ್ನು ಈ ಕಡೆ ಬಂದರೆ ನೋಡ್ಬೋದು ಫ್ರೆಂಡ್ಸ್, ಮನೆ ಹತ್ರ ನಾನು ಇವತ್ತು ರಂಗೋಲಿನೂ ಹಾಕಿಲ್ಲ, ಯಾಕಂದರೆ ಮಳೆ ಬರ್ತಾ ಇತ್ತಲ್ಲ, ಹಂಗಾಗಿ ಹಾಕಿಲ್ಲ, ನೆನ್ನೆ ಹಾಕಿರೋದೇನೆ. ಇನ್ನು ಈ ಕಡೆ ಬಂದರೆ ಇಲ್ಲಿ ಕಡೆ ಬೆಂಡೆಕಾಯಿ ಗಿಡನೂ ಹಾಕಿದ್ದೀನಿ. ಇದು ಬೆಂಡೆಕಾಯಿ ಗಿಡ ಹೂನಿದ್ರಿ, ಅದ್ರ ಕೋಳಿಗಳೆಲ್ಲ ಕೆದಕ್ಬಿಟ್ಟು ಆ ಬೀಜ ಎಲ್ಲ ಹೋಗ್ಬಿಟ್ಟಿದೆ, ಆದರೆ ಎಲ್ಲೋ ಒಂದೊಂದು ಗಿಡ ಬಂದಿದೆ. ಮತ್ತು ಇದು ಕಡಲೆಕಾಯಿ ಗಿಡನೂ ಸಹ ಹಾಕಿದ್ದೀರಿ ಫ್ರೆಂಡ್ಸ್. ಇದು ಅಷ್ಟೇ ಬರ್ತಾ ಇದೆ, ಇವಾಗ ಮೊಳಕೆಗಳೆಲ್ಲ ಬರ್ತಾ ಇದೆ ಕಡಲೆಕಾಯಿ ಗಿಡ. ಇನ್ನು ಇದು ಕಾರಮಣಿ ನಿಮಗೆ ಗೊತ್ತಿದೆ, ನಾನು ಲಾಸ್ಟ್ ಟೈಮ್ ವಿಡಿಯೋಗಳೆಲ್ಲ ತೋರಿಸಿದ್ದೀನಿ ನಿಮಗೆ. ಅದರಲ್ಲೂ ಅಷ್ಟೇ ಹೂವು ಪಿಂದೆ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟೊಂದು ಕಾಯಿ ಬಿಟ್ಟಿದೆ ಗೊತ್ತಾ ಫ್ರೆಂಡ್ಸ್. ಇನ್ನೂ ಕಿತ್ತಿಲ್ಲ, ನಾನು ಕೀಳಬೇಕು. ನೋಡೋಣ ಫ್ರೆಂಡ್ಸ್, ಇದನ್ನ ಕಿತ್ಕೊಂಡು ಸಾಂಬಾರು ಮಾಡೋದು. ನನಗೆ ಚಪಾತಿ ಮಾಡಬೇಕು, ಪಲ್ಯ ಮಾಡಿ ಚಪಾತಿ ಮಾಡಬೇಕು ಅಂತ ಆಸೆ ಆಗ್ತಾಯಿದೆ, ಅದಕ್ಕೆ ಕಿತ್ತಿಲ್ಲ, ಅದನ್ನ ಹಾಗೆ ಬಿಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಉದ್ದ ಬಂದಿದೆ ಕಾರಮಣಿ. ಇದಕ್ಕೆ ನಾನು ಯಾವುದೇ ರೀತಿ ಔಷಧಿ ಎಲ್ಲ ಏನೂ ಹೊಡೆದಿಲ್ಲ ಫ್ರೆಂಡ್ಸ್, ಆದರೂ ಗಿಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಇನ್ನು ಈ ಕಡೆ ಬಂದರೆ ಇದು ಮಾಮೂಲಿ ಹೂವಿನ ಗಿಡ ಗೊತ್ತಿದೆಯಲ್ಲ, ಇದಕ್ಕೆ ನಂದ ಪುಷ್ಪ ಅಂತಲೂ ಏನೋ ಕರೀತಾರೆ, ನನಗೆ ಅದ್ರ ಹೆಸರು ಗೊತ್ತಿಲ್ಲ. ಈ ಹೂವು ಬಂದು ಇದನ್ನ ನೀರಲ್ಲಿ ಕುದಿಸ್ಬಿಟ್ಟು ನಮಗೆ ಕಣ್ಣು ಉರಿ ಇರುತ್ತಲ್ಲ ಫ್ರೆಂಡ್ಸ್, ಆ ಕಣ್ಣು ಉರಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಆ ಹೂವನ್ನ. ಇನ್ನು ಈ ಕಡೆ ಎಲ್ಲ ಬಂದು ಕನಕಾಂಬರ ಗಿಡ ಇದೆ, ಇಲ್ಲಿ ನೋಡ್ಬೋದು. ಇದೆಲ್ಲ ಕನಕಾಂಬರ ಗಿಡಗಳು ನನಗೆ ಮುಂಚೆ ಎಲ್ಲ ಇಷ್ಟು ಚೆನ್ನಾಗಿತ್ತು, ಇವಾಗ ನೀರು ಜಾಸ್ತಿ ಆಗ್ಬಿಟ್ಟು ಕನಕಾಂಬರ ಗಿಡಗಳೆಲ್ಲ ಹೋಗ್ಬಿಡ್ತು. ನೋಡಿ ಯಾವ ಥರ ಇದೆ, ಅದೆಲ್ಲ ಫುಲ್ಲು ಹಣ್ಣಾಗೋ ಥರನೇ ಇದೆ ಫ್ರೆಂಡ್ಸ್, ಎಲೆಗಳೆಲ್ಲ ಹಣ್ಣಾಗೋಗ್ಬಿಟ್ಟಿದೆ. ಇನ್ನು ಈ ಕಡೆ ಬಂದರೆ ಸೊಪ್ಪೆಲ್ಲ ತುಂಬ ಜಾಸ್ತಿ ಇದೆ ಫ್ರೆಂಡ್ಸ್, ನೋಡ್ಬೋದು ಯಾವ್ಯಾವ ಥರ ಸೊಪ್ಪಿದೆ ಅಂತ. ಇದು ಬಂದು ಗೋಣಿ ಸೊಪ್ಪು ಅಂತ ಕರೀತಾರೆ ನಮ್ಮ ಕಡೆ, ನಿಮ್ಮ ಸೈಡ್ ಯಾವ ಥರ ಕರೀತಾರೋ ಗೊತ್ತಿಲ್ಲ. ಇನ್ನು ಆ ಕಡೆ ಬಂದರೆ ಹೂವಿನ ಗಿಡ ಇದೆ, ಆ ಕಡೆ ದಂಟು ಸೊಪ್ಪೆಲ್ಲ ಇದೆ. ಇದು ಚಿಂತಾಮಣಿ ಹೂವು ಅಂತ ಕರೀತಾರೆ, ನಮ್ಮ ಕಡೆ ಅಯ್ಯಪ್ಪ ಸ್ವಾಮಿ ಹೂವು ಅಂತಲೂ ಕರೀತಾರೆ. ನೋಡಿ ಇದೆಲ್ಲ ಸೊಪ್ಪಿನ ಗಿಡನೇ ಫ್ರೆಂಡ್ಸ್, ಡಗ್ಲಿ ಸೊಪ್ಪು ಅಂತಲೂ ಕರೀತಾರೆ ಅದಕ್ಕೆ. ಇನ್ನು ಇದೆಲ್ಲ ಬೇಡದಿರೋ ಗಿಡ ಕಿತ್ತಾಕಬೇಕು, ಮೊನ್ನೆಲ್ಲ ಅಷ್ಟೇ ಕಿತ್ತಾಕಿದ್ರಿ ಫ್ರೆಂಡ್ಸ್, ಮತ್ತೆ ತ್ಯಾವಕ್ಕೆಲ್ಲ ಜಾಸ್ತಿ ಬರ್ತಾನೆ ಇರುತ್ತೆ ಇವಾಗ. ನನಗೆ ಸೊಪ್ಪು ಮನೆ ಹತ್ರನೇ ನಮ್ಮಿಬ್ಬರಿಗೆ ಆಗೋಷ್ಟು ಸೊಪ್ಪು ಸಿಗುತ್ತೆ ಫ್ರೆಂಡ್ಸ್, ಪರವಾಗಿಲ್ಲ. ನೋಡಿ ಈ ಕಡೆ ಕಾಶಿ ಸೊಪ್ಪು ಸಹ ಒಂದೇ ಒಂದು ಗಿಡ ಇದೆ, ಅದು ಸ್ವಲ್ಪ ದೊಡ್ಡದಾದ್ಮೇಲೆ ಕಿತ್ಕೊಂಡ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು. ಮತ್ತು ಫ್ರೆಂಡ್ಸ್ ಇದು ಗೊತ್ತಾ ನಿಮಗೆ, ಇದು ನೆನೆಕ್ಕಿ ಹಾಲು ಅಂತ ಕರೀತಾರೆ. ಇದನ್ನ ನಾವು ಗಾಯಕ್ಕೆ ಏನಾದರೂ ನಮ್ಮ ಕಿವಿ ಮೂಗು ಏನಾದರೂ ನೆವೆ ಆಗಿ ಗಾಯ ಆಗಿರುತ್ತಲ್ಲ ಫ್ರೆಂಡ್ಸ್, ಮತ್ತು ಕತ್ತೆಲ್ಲ ಒಂಥರ ನೆವೆ ಆಗ್ತಾ ಇರುತ್ತೆ ನಾವು ಚೈನ್ಗಳೆಲ್ಲ ಯೂಸ್ ಮಾಡಿ, ಆವಾಗ ಈ ಹಾಲು ಇರುತ್ತಲ್ಲ, ಹಾಲನ್ನೆಲ್ಲ ಆ ನೆವೆ ಆಗಿರೋ ಜಾಗದಲ್ಲಿ, ಗಾಯ ಆಗಿರೋ ಜಾಗದಲ್ಲಿ ಹಾಕಿದ್ರೆ ಬೇಗ ವಾಸಿ ಆಗಿಬಿಡುತ್ತೆ, ಮತ್ತು ತಣ್ಣಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಯೂಸ್ ಮಾಡಿ ನೋಡಿ ಹಾಲು, ತುಂಬಾ ಒಳ್ಳೆಯದು ಗಾಯಕ್ಕೆ. ನೆನೆಕ್ಕಿ ಹಾಲು ಅಂತ ಕರೀತಾರೆ, ಅದು ನನಗೆ ಗೊತ್ತಿರೋದು. ಮತ್ತು ಇನ್ನು ಈ ಕಡೆ ಬಂದರೆ ಬಾಳೆಹಣ್ಣಿನ ಗಿಡ ಇದೆ. ಮಲ್ಲಿಗೆ ಗಿಡ ಫ್ರೆಂಡ್ಸ್, ಇದು ಮಲ್ಲಿಗೆ ಹೂವು ಗಿಡ ಕಟ್ ಮಾಡಿಬಿಟ್ಟಿದ್ರಿ, ಇವಾಗ ಚಿಗುರ್ತಾ ಇದೆ, ಪರವಾಗಿಲ್ಲ. ಆದರೂ ಅದೇನೋ ಹುಳ ಏನೋ ತಿಂತಾ ಇದೆ ಅದರಲ್ಲಿ. ಇನ್ನು ಈ ಕಡೆ ಬಂದರೆ ಕನಕಾಂಬರ ಗಿಡಗಳು ಹಾಕಿದ್ದೀರಿ, ಚಿಕ್ಕ ಮೊಳಕೆಗಳಿಂದ ನೋಡ್ಬೋದು. ಇನ್ನು ಇದೆಲ್ಲ ಚಿಕ್ಕ ಮೊಳಕೆಗಳಿದೆ. ಇನ್ನು ಇದರಲ್ಲಿನೂ ಇದೆ, ಒಂದೇ ಒಂದು ಮೊಳಕೆ ಇದೆ ಫ್ರೆಂಡ್ಸ್, ಕನಕಾಂಬರ ಗಿಡ ಮೊಳಕೆ ಇದೆ, ಒಂದೇ ಒಂದಿದೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಕನಕಾಂಬರದ ಮೊಳಕೆ, ಅದು ಕನಕಾಂಬರ ಗಿಡದ ಮೊಳಕೆನೇ ಫ್ರೆಂಡ್ಸ್. ಅದನ್ನ ಕಿತ್ತು ಬೇರೆ ಕಡೆ ಉಣ್ಬೇಕು. ಮತ್ತು ಸೊಪ್ಪು, ಇದೇನು ಸೊಪ್ಪು ಅಂತಾರೆ, ನಮ್ಮ ಕಡೆ ಕೆರೆ ಸೊಪ್ಪು ಅಂತ ಕರೀತಾರೆ, ಮತ್ತು ಸಿಟಿಗಳ ಕಡೆ ಎಲ್ಲ ಒಣಗನೆ ಸೊಪ್ಪು ಅಂತ ಕರೀತಾರೆ ಫ್ರೆಂಡ್ಸ್. ಇದು ಬಸ್ಸಾರಿಗೆ ತುಂಬಾ ಚೆನ್ನಾಗಿರುತ್ತೆ. ನಾವು ಅವರೇ ಬೇಳೆನೆಲ್ಲ ಹಾಕಿ ಬಸ್ಸಾರು ಮಾಡಿದ್ರೆ ಸೂಪರಾಗಿರುತ್ತೆ. ಇನ್ನು ಈ ಕಡೆ ಬಂದರೆ ಯಾವ್ಯಾವ ಥರ ಸೊಪ್ಪು ಹಾಕಿದ್ದೀನಿ ಅಂತ ನೋಡೋಣ. ಮತ್ತು ಇಲ್ಲಿ ಶಾಮಂತಿಗೆ ಗಿಡನೂ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಶಾಮಂತಿಗೆ ಗಿಡ ಅದು ಸಹ ಆಗಿದೆ, ಅದು ಇನ್ನೂ ಮೊಳಕೆ, ಇನ್ನೂ ದೊಡ್ಡದಾಗಲ್ಲ, ಅದಾಗಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಇನ್ನು ಈ ಕಡೆ ಎಲ್ಲ ಬರೀ ಕನಕಾಂಬರ ಮೊಳಕೆನೇ ಹಾಕಿದ್ದೀನಿ ಫ್ರೆಂಡ್ಸ್, ಅದು ಇನ್ನೂ ದೊಡ್ಡದಾಗಬೇಕು.
ನೋಡಿ ಇದೆಲ್ಲ ಶಾಮಂತಿಗೆ ಹೂವು ಇನ್ನೂ ಚಿಗುರ್ತಾ ಇದೆ. ಇದು ಅಯ್ಯಪ್ಪ ಸ್ವಾಮಿ ಹೂವು, ಅಂದರೆ ಚಿಂತಾಮಣಿ ಹೂವು ಅಂತ ಹೇಳಿದ್ನಲ್ಲ ಅದು. ಮತ್ತು ಇಲ್ಲಿ ಒಂದು ಆಲೂಗೆಡ್ಡೆ ಗಿಡ ಇದೆ. ಅದು ಆಲೂಗೆಡ್ಡೆ ಗಿಡ ಇನ್ನೂ ಕಾಯಿ ಹಸ್ರಾಗಿ ಇದೆ ಫ್ರೆಂಡ್ಸ್, ಇನ್ನೂ ಚೆನ್ನಾಗಿ ಆಗಿಲ್ಲ. ಗಿಡ ಒಣಗ್ತಾ ಇದೆ, ಇನ್ನೂ ಚೆನ್ನಾಗಿ ಒಣಗಬೇಕು. ಇನ್ನು ಈ ಕಡೆ ಎಲ್ಲ ಬರೀ ಸೊಪ್ಪುಗಳೇ ಇದೆ ಫ್ರೆಂಡ್ಸ್. ಯಾವ್ಯಾವ ಥರ ಸೊಪ್ಪಿದೆ ಗೊತ್ತಾ ಫ್ರೆಂಡ್ಸ್, ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ನನಗೆ ನಿಜವಾಗ್ಲೂ ಇಷ್ಟೊಂದು ಸೊಪ್ಪು ಬಿಟ್ಟಿದೆಯಾ ಮನೆ ಹತ್ರ ಅಂತ. ನೋಡಿ ಇದು ಎಷ್ಟು ಸೊಪ್ಪಿದೆ. ನಾಮ್ ಸಕೋತಿ ಸೊಪ್ಪು ಮತ್ತು ಅಡಿಕೆ ಸೊಪ್ಪು, ಗರ್ಗಲೆ ಸೊಪ್ಪು ಎಲ್ಲ ಇದೆ. ಇನ್ನು ಇಲ್ಲಿ ನೋಡಿ ಇದು ಟೊಮೊಟೊ ಗಿಡ ಇದೆಯಲ್ಲ, ಇದು ನಾನು ಒಂದೇ ಒಂದು ಟೊಮೊಟೊನ ತೆಗೆದು ಬಿಸಾಕಿದೆ, ಹಾಳಾಗಿದೆ ಅಂತಂದ್ಬಿಟ್ಟು. ಅದು ಹಾಳಾಗಿರೋ ಟೊಮೊಟೊದಲ್ಲಿ ಎಲ್ಲ ಮೊಳಕೆಗಳು ಬಂದುಬಿಟ್ಟಿದೆ, ನೋಡ್ತಾ ಇರ್ಬೋದು. ಇದೆಲ್ಲ ಅಡಿಕೆ ಸೊಪ್ಪು ಫ್ರೆಂಡ್ಸ್. ಇದು ಬಸ್ಸಾರಿಗೂ ಯೂಸ್ ಮಾಡ್ತಾರೆ, ಸೊಪ್ಪು ಸಾರಿಗೂ ಯೂಸ್ ಮಾಡ್ತಾರೆ. ಮತ್ತು ಇದು ಬಂದು ನಾಮ್ ಸಕೋತಿ ಸೊಪ್ಪು. ನೋಡಿ ಇದು ನಾಮ್ ಸಕೋತಿ ಸೊಪ್ಪು, ಸೊಪ್ಪು ಸಾರು ಚೆನ್ನಾಗಿರುತ್ತೆ. ಮತ್ತು ಅದು ಕೆಳಗಡೆ ಇರೋದು ಬಂದು ಕನ್ನೆ ಸೊಪ್ಪು ಅಂತಾರೆ. ಇದೆಲ್ಲ ಮಿಕ್ಸ್ ಮಾಡಿ ಮಸ್ಸೊಪ್ಪು ಜೊತೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ತೊಗರಿಬೇಳೆ ಹಾಕಿ. ಮತ್ತು ಪುದೀನ ಇದೆ ಈ ಕಡೆ, ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ನೋಡಿ, ಅದು ಪುದೀನ ಸೊಪ್ಪು. ಇನ್ನೂ ಆ ಕಡೆ ಎಲ್ಲ ಇದೆ ಫ್ರೆಂಡ್ಸ್, ಆದರೆ ಅದು ಈ ಹಾವಿನಂಜಿನ ಗಿಡ ಮತ್ತು ಪನ್ನೀರ್ ಎಲೆ ಇದೆಲ್ಲ ಅದ್ರ ಮೇಲೆ ಮುಚ್ಕೊಂಡಿದೆ ನೋಡಿ, ಅಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇದು ಹಾವಿನಂಜಿನ ಗಿಡ. ಇದು ಬಂದು ನಿಂಬೆಹಣ್ಣಿನ ಗಿಡ. ಇದರಲ್ಲಿ 3 ನಿಂಬೆಹಣ್ಣಿನ ಕಾಯಿ ಬಿಟ್ಟಿದೆ, ತೋರಿಸ್ತೀನಿ ನಿಮಗೆ ನೋಡಿ. 3 ಕಾಯಿ ಬಿಟ್ಟಿದೆ ಫ್ರೆಂಡ್ಸ್ ನಿಂಬೆಹಣ್ಣಿನ ಗಿಡ ನೋಡಿ. ಇನ್ನು ಇದರಲ್ಲಿ ಇವಾಗ ಅಷ್ಟೇ ಸ್ಟಾರ್ಟ್ ಆಗ್ತಾ ಇದೆ ಹೂವು ಕಾಯಿ ಬಿಡೋದಕ್ಕೆ. ಹಾವಿನಂಜಿನ ಗಿಡ ಇದೆಯಲ್ಲ, ಈ ಗಿಡ ಇದ್ದರೆ ಹಾವುಗಳು ಬರಲ್ಲ ಅಂತ ಅಂದ್ಬಿಟ್ಟು ಹಾಕಿದರೆ ತುಂಬ ಚೆನ್ನಾಗಿ ದೊಡ್ಡದಾಗಿದೆ. ಇನ್ನು ಈ ಕಡೆ ಕಾಕಡ ಹೂವು. ಈ ಕಾಕಡ ಹೂವು ನಿಮಗೆ ಗೊತ್ತಿರುತ್ತೆ, ಸೇಮ್ ಮಲ್ಲಿಗೆ ಹೂವು ಅಂತಲೇ ಇರುತ್ತೆ, ಆದರೆ ಮಲ್ಲಿಗೆ ಹೂವಲ್ಲ, ಇದು ಕಾಕಡ ಹೂವು. ಇದು ಅಷ್ಟೇ ಇವಾಗಷ್ಟೇ ಮಗ್ಗು ಸ್ಟಾರ್ಟ್ ಆಗ್ತಾ ಇದೆ ಹೂವು ಬಿಡೋದಕ್ಕೆ. ಇನ್ನು ಈ ಕಡೆ ಬಂದರೆ ಉಸ್ತಿಕಾಯಿ ಗಿಡ ಇದೆ ಫ್ರೆಂಡ್ಸ್. ಉಸ್ತಿಕಾಯಿ ಗಿಡ ನಮಗೆ ಯಾವಾಗನ ಬೇಳೆ ಸಾಂಬಾರು, ಏನಪ್ಪ ಸಾಂಬಾರು ಮಾಡೋದು ಅಂತ ಅಂದರೆ ಈ ಉಸ್ತಿಕಾಯಿ ಮತ್ತು ಟೊಮೊಟೊ, ಬೇಳೆ, ಈರುಳ್ಳಿ ಹಾಕಿ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಏನೂ ಇಲ್ಲ ಅಂತಂದರೂ ಉಸ್ತಿಕಾಯಿ ತೊಗರಿಬೇಳೆ ಹಾಕಿ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ. ನೋಡಿ ಇದೆಲ್ಲ ಇದೆ. ನಾನು ನಿನ್ನೆ ಅಷ್ಟೇ ಬಿಡಿಸ್ಕೊಂಡಿದ್ದೆ ಫ್ರೆಂಡ್ಸ್ ಉಸ್ತಿಕಾಯಿ ಇದರಲ್ಲಿ. ಇನ್ನು ಅವರೆಕಾಯಿ ಸೀಸನ್ ಬಂತಲ್ಲ, ಉಸ್ತಿಕಾಯಿ ಅಷ್ಟೊಂದು ನಮಗೆ ಯೂಸ್ ಆಗೋಲ್ಲ, ಯಾಕಂದರೆ ಅವರೆಕಾಯಲ್ಲಿ ಹಾಕಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಅಷ್ಟರಲ್ಲಿ ಇದನ್ನ ಕಡ್ದಾಕಬೇಕು, ಅಂದರೆ ಕತ್ತರಿಸಾಕ್ಬಿಟ್ರೆ ಅದು ಮತ್ತೆ ಚಿಗುರ್ತೈತೆ. ಇಲ್ಲಿ ನೋಡ್ಬೋದು ಪಪ್ಪಾಯಿ ಗಿಡ. ಇವಾಗ ಯಾರು ಪಪ್ಪಾಯಿ ಎಲ್ಲ ಇಂಗ್ಲೀಷ್ ಯೂಸ್ ಮಾಡ್ತಾರೆ, ಪರಂಗಿ ಗಿಡ ಅಂತ ಹೇಳ್ತೀನಿ ಫ್ರೆಂಡ್ಸ್, ಕನ್ನಡದಲ್ಲಿ ಪರಂಗಿ ಗಿಡ. ಅದು ಸಹ ಹೂಣಿದ್ದೀರಿ, ಅದು ಇನ್ನೂ ದೊಡ್ಡದಾಗಿಲ್ಲ, ಇಷ್ಟೇ ದೊಡ್ಡದಾಗಿರೋದು. ಇನ್ನು ಈ ಕಡೆ ಬಂದರೆ ಇದು ಚಿಕ್ಕಡಿಕಾಯಿ ಗಿಡ. ಇವಾಗ ಮತ್ತೆ ಎಲ್ಲ ಹೂವು ಪಿಂದೆ ಬಿಡ್ತಾ ಇದೆ, ನೋಡ್ಬೋದು ಪಿಂದೆಗಳು ಬಿಟ್ಟಿದೆ, ಹೂವು ಎಷ್ಟೊಂದು ಬಿಟ್ಟಿದೆ ಗೊತ್ತಾ ಫ್ರೆಂಡ್ಸ್. ನೋಡಿ ಇಲ್ಲೆಲ್ಲ ಇದೆ ಚಿಕ್ಕಡಿಕಾಯಿ ಗಿಡ. ಈ ಕಡೆ ಎಲ್ಲ ಇದೆ ಫ್ರೆಂಡ್ಸ್, ನೋಡಿ ಅಲ್ಲಿ ಮೇಲೆ ಎಲ್ಲ ಇದೆ ಚಿಕ್ಕಡಿಕಾಯಿ. ಅದನ್ನೆಲ್ಲ ಬಿಡಿಸ್ಕೊಬೇಕು. ಇನ್ನು ಸ್ವಲ್ಪ ಬಲ್ತಿದ್ರೆ ಚೆನ್ನಾಗಿರೋದು ಅಂತ ಬಿಟ್ಟಿದ್ದೀನಿ, ಇನ್ನೂ ಬಲ್ತಿಲ್ಲ. ಇನ್ನು ಈ ಕಡೆ ಬಂದರೆ ಇದು ಮನೆ ಹಿಂದುಗಡೆ ಮಲ್ಲಿಗೆ ಹೂವಿನ ಗಿಡ ಹಾಕಿದ್ದೀನಿ. ಅದು ಅಷ್ಟೇ ಫ್ರೆಂಡ್ಸ್, ಎಷ್ಟು ಸರಿ ಕಟ್ ಮಾಡಿ ಬಿಸಾಕಿದ್ದೀರಿ ಗೊತ್ತಾ ಮಲ್ಲಿಗೆ ಹೂವಿನ ಗಿಡ, ಅದು ಬೇಡ ಅಂತಂದ್ಬಿಟ್ಟು. ಆದರೂ ಅದು ಇರಲಿಲ್ಲ, ಅದು ಬರ್ತಾನೆ ಇದೆ ಚೆನ್ನಾಗಿ ಚಿಗುರ್ಕೊಂಡು. ನನಗಿಲ್ಲ ಅಂದರೂ ಆ ಮಲ್ಲಿಗೆ ಹೂವಿನ ಸೀಸನ್ಗೆ ಮಲ್ಲಿಗೆ ಹೂವು ಸಿಗುತ್ತೆ. ಅದಕ್ಕೆ ಈ ಸರಿ ಗಿಡ ಹಾಳು ಮಾಡೋದು ಬೇಡ, ಒಂದು ಸ್ವಲ್ಪ ದೊಡ್ಡ ಮಾಡೋಣ ಅಂತ ಇಟ್ಕೊಂಡೇ ಇದ್ದೀನಿ. ಇಲ್ಲಿ ಬಂದರೆ ಮನೆ ಮುಂದೆ ಬಚ್ಚಲೆ ಸೊಪ್ಪು ಹಾಕ್ಕೊಂಡಿದ್ದೀರಿ. ಸೊಪ್ಪುಗಳಲ್ಲಿ ನನಗೆ ಇದು ಒಂದು ಸೊಪ್ಪು, ಬೇಕಾದರೆ ತೊಗರಿಬೇಳೆನಲ್ಲಿ ಬರೀ ಇದೇ ಒಂದು ಸೊಪ್ಪು ತೊಗೊಂಡೋಗಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಇದೊಂದು ಹಾಕ್ಕೊಂಡಿದ್ದೀನಿ. ಮತ್ತು ಇದು ಹಾವಿನಂಜಿನ ಗಿಡ ಮನೆ ಮುಂದೆ ಒಂದು ಇಟ್ಕೊಂಡಿದ್ದೀನಿ. ಬ್ರಹ್ಮಕಮಲ ಹೂವು ಒಂದು ಗಿಡ ಇದೆ, ಇದು ಬ್ರಹ್ಮಕಮಲ ಗಿಡ. ಮತ್ತು ಕೊತ್ತಂಬರಿ ಸೊಪ್ಪಿದೆ, ನೋಡ್ಬೋದು ಕೊತ್ತಂಬರಿ ಸೊಪ್ಪು ಸಹ ಚೆಲ್ಲಿದ್ದೀನಿ. ಮಳೆ ಜಾಸ್ತಿ ಆಗ್ಬಿಟ್ಟು ತ್ಯಾವ ಜಾಸ್ತಿಯಾಗಿ ಗಿಡ ಕೊತ್ತಂಬರಿ ಸೊಪ್ಪು ಮತ್ತು ಸೊಪ್ಪಿನ ಬೀಜ, ಸಬ್ಬಕ್ಕಿ ಸೊಪ್ಪು ಎಲ್ಲ ಚೆಲ್ಲಿದೆ ಫ್ರೆಂಡ್ಸ್. ಆ ತ್ಯಾವಕ್ಕೆ ಚೆನ್ನಾಗಿ ಬಂದಿಲ್ಲ. ನೋಡಿ ಇದೆಲ್ಲ ದಂಡು ಸೊಪ್ಪು ಚೆಲ್ಲಿದ್ದೀನಿ, ಆದರೆ ತ್ಯಾವ ಜಾಸ್ತಿಯಾಗಿ ಬಂದಿಲ್ಲ. ಈ ಕಡೆ ಸಬ್ಬಕ್ಕಿ ಸೊಪ್ಪು ಹಾಕಿದ್ದೀನಿ, ಇದು ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ.
ಆದರೆ ಇನ್ನೂ ಅದು ಸ್ವಲ್ಪ ಬಿಸಿಲು ಚೆನ್ನಾಗಿ ಬಿಸಿಲು ಹೊಡಿಬೇಕು. ಇನ್ನಿದು ಆಲೋವೆರಾ 2 ಗಿಡ ಹಾಕಿದ್ದೀನಿ ಆ ಕಡೆ. ಮತ್ತು ಇದು ರಂಗೋಲಿ ಬಂದು ನಿನ್ನೆ ಹಾಕಿರೋ ರಂಗೋಲಿ, ಇವತ್ತು ಹಾಕಿಲ್ಲ. ಮಳೆ ಬರ್ತಿದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಹಂಗಾಗಿ ಹಾಕಿಲ್ಲ. ಇನ್ನು ಇಷ್ಟೇ ಫ್ರೆಂಡ್ಸ್, ಇವತ್ತು ಎಲ್ಲ ಈ ಥರ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನೆನ್ನೆ ಹಾಕಿದೆ ಇದು. ಮತ್ತು ಮಳೆ ಬಂದುಬಿಡ್ತು ಫ್ರೆಂಡ್ಸ್. ಅಷ್ಟರಲ್ಲಿ ನಾನು ಇದೆಲ್ಲ ವಿಡಿಯೋ ಮಾಡ್ಕೊಂಡಷ್ಟರಲ್ಲಿ ಮಳೆ ಬಂದುಬಿಡ್ತು. ನೋಡ್ಬೋದು, ಮಳೆ ಬರ್ತಾ ಇದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ನನ್ನ ವಿಡಿಯೋಸ್ ನೋಡಿರೋರಿಗೆಲ್ಲ ತುಂಬ ತುಂಬ ಧನ್ಯವಾದ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.